ನಮಸ್ಕಾರ ಸ್ನೇಹಿತರೆ, ಹನಿ ಹನಿ ಕಹಾನಿ ಚಾನೆಲ್ಗೆ ಸ್ವಾಗತ. ರಾಮಾಯಣದಲ್ಲಿ ಸೀತೆಯ ರಕ್ಷಣೆಗಾಗಿ ಪ್ರಾಣದ ಹಂಗು ತೊರೆದು ಹೋರಾಡಿದ ಜಟಾಯುವಿನ ಕಥೆ ಇದು. ಈ ಕಥೆಯನ್ನು ಕೊನೆ ತನಕ ತಪ್ಪದೇ ವೀಕ್ಷಿಸಿ. ರಾಮಾಯಣ ಒಂದು ಮಹಾಕಾವ್ಯ. ಅದರಲ್ಲಿನ ಒಂದೊಂದು ಕಥೆಗಳು ಸಹ ಹಲವಾರು ಅರ್ಥವನ್ನು ಸಾರುತ್ತದೆ. ಹಾಗೆಯೇ ಈ ರಾಮಾಯಣವನ್ನು ಮಕ್ಕಳಿಗೆ ಸುಲಭವಾಗಿ ತಿಳಿ ಹೇಳಲು ಸಾಧ್ಯವಿಲ್ಲ. ಒಟ್ಟಿಗೆ ಹೇಳಿದರೆ ಅರ್ಥ ಸಹ ಆಗುವುದಿಲ್ಲ. ಆದರೆ ಒಂದೊಂದೇ ಎಳೆಯಲ್ಲಿ ಕಥೆ ಹೇಳಿದರೆ ಅವರಿಗೆ ಅರ್ಥವಾಗುತ್ತದೆ. ರಾಮಾಯಣದಲ್ಲಿ ಹೇಳಲು ಹೋದರೆ ಬಹಳಷ್ಟು ಕಥೆಗಳಿವೆ. ಅದರಲ್ಲಿ ಜಟಾಯು ಪಕ್ಷಿಯ ಹೋರಾಟದ ಕತೆ ಕೂಡ ಒಂದು. ಭಿಕ್ಷುಕನ ವೇಷದಲ್ಲಿ ಬಂದ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುತ್ತಾನೆ. ದಾರಿಯಲ್ಲಿ ಸೀತೆ ತನ್ನನ್ನು ಕಾಪಾಡುವಂತೆ ಗೋಗರೆಯುತ್ತಿರುತ್ತಾಳೆ. ಹೀಗಿರುವಾಗ ಒಂದು ಪರ್ವತದ ಬಳಿ ಕುಳಿತಿದ್ದ ಜಟಾಯು ಪಕ್ಷಿಗೆ ಹೆಣ್ಣಿನ ಆಕ್ರಂದನ ಕೇಳಿಸುತ್ತದೆ. ಮೊದಲು ಯಾರು ಎನ್ನುವುದು ಸರಿಯಾಗಿ ತಿಳಿಯುವುದಿಲ್ಲ. ಹೆಣ್ಣೊಬ್ಬಳನ್ನು ಯಾರೋ ಪೀಡಿಸುತ್ತಿದ್ದಾರೆ ಎಂದು ಜಟಾಯು ಸುಮ್ಮನಾಗುತ್ತದೆ. ಆದರೆ ಯಾವಾಗ ಸೀತೆ ರಾಮ ಲಕ್ಷ್ಮಣರ ಹೆಸರನ್ನು ಕೂಗುತ್ತಾಳೋ ಆಗ ಜಟಾಯು ಎಲ್ಲಿ ಏನಾಗುತ್ತಿದೆ ಎಂದು ತಿಳಿಯಲು ಸುತ್ತಲೂ ನೋಡುತ್ತದೆ. ಆಗ ಸ್ವಲ್ಪ ದೂರದಲ್ಲಿ ರಥದ ರೀತಿಯ ವಿಮಾನವೊಂದು ಆಕಾಶದಲ್ಲಿ ಹಾರುತ್ತಾ ಆ ಕಡೆ ಬರುತ್ತಿರುವುದು ಕಾಣುತ್ತದೆ. ಅದರಲ್ಲಿ ಆಭರಣ ಧರಿಸಿರುವ ಸೀತೆಯನ್ನು ರಾವಣ ಬಲಾತ್ಕಾರದಿಂದ ಎಳೆದೊಯ್ಯುತ್ತಿರುವುದು ಕಾಣುತ್ತದೆ. ಆ ರಥ ಜಟಾಯು ಬಳಿ ಬರುತ್ತಿದ್ದ ಹಾಗೆ ಸೀತೆ ಸಹ ಜಟಾಯುವನ್ನು ಗುರುತಿಸಿ, ಈ ರಾಕ್ಷಸನಿಂದ ನನ್ನನ್ನು ಕಾಪಾಡು ಎಂದು ಕೇಳುತ್ತಾಳೆ. ಈ ದುಷ್ಟನಾದ ರಾವಣ ತನ್ನ ಕುತಂತ್ರ ಬುದ್ಧಿಯಿಂದ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ನನಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ರಾಮ ಲಕ್ಷ್ಮಣರಿಗೆ ನನ್ನನ್ನು ರಾವಣ ಅಪಹರಿಸಿದ್ದಾನೆ ಎನ್ನುವ ವಿಚಾರ ತಿಳಿಸು ಎಂದು ಸೀತೆ ಹೇಳುತ್ತಾಳೆ. ಸೀತೆಯ ಈ ಕಷ್ಟವನ್ನು ನೋಡಲಾಗದೆ ಜಟಾಯು ಮೊದಲು ರಾವಣ ಬಳಿ ಮಾತನಾಡಿ ಬೇಡಿಕೊಳ್ಳುತ್ತದೆ. ಸೀತೆಯನ್ನು ಬಿಟ್ಟು ಬಿಡು, ರಾಮ ಲಕ್ಷ್ಮಣರಿಗೆ ತಿಳಿದರೆ ಪರಿಣಾಮ ಸರಿ ಇರುವುದಿಲ್ಲ ಎಂದು. ಆದರೆ ರಾವಣ ಜಟಾಯುವಿನ ಮಾತಿಗೆ ಸೊಪ್ಪು ಹಾಕುವುದಿಲ್ಲ. ಇದರಿಂದ ಕೋಪಗೊಂಡ ಜಟಾಯು, ನಾನು ನಿನಗೆ ಹೋಗಲು ಬಿಡುವುದಿಲ್ಲ. ಸೀತೆಯನ್ನು ಇಲ್ಲಿಯೇ ಬಿಟ್ಟು ಬಿಡು ಅಥವಾ ನನ್ನನ್ನು ಎದುರಿಸು ಎಂದು ಹೇಳುತ್ತದೆ. ರಾವಣ ಸಹ ಯುದ್ಧ ಮಾಡಲು ಸಿದ್ಧನಾಗುತ್ತಾನೆ. ಜಟಾಯುವಿನ ಮೇಲೆ ಬಾಣಗಳ ಪ್ರಹಾರ ನಡೆಸುತ್ತಾನೆ. ಆದರೆ ಹೆಚ್ಚು ರೆಕ್ಕೆಗಳು ಇದ್ದ ಕಾರಣ ಬಾಣಗಳು ತಾಗುವುದಿಲ್ಲ. ಜಟಾಯುವಿಗೆ ಹೇಳಿಕೊಳ್ಳುವಷ್ಟು ಶಕ್ತಿ ಇರಲಿಲ್ಲ. ವಯೋಸಹಜವಾಗಿ ಶಕ್ತಿ ಕಡಿಮೆ ಆಗಿತ್ತು. ಆದರೂ ಜಗ್ಗದೆ ಸೀತೆಯನ್ನು ಕಾಪಾಡುವ ಕಾರಣದಿಂದ ಬಹಳ ಹೋರಾಟ ನಡೆಸುತ್ತದೆ. ಹೀಗೆ ಕೆಲ ಸಮಯ ಯುದ್ಧ ಆಗುತ್ತದೆ. ಜಟಾಯು ಹಾಗೂ ರಾವಣ ನೆಲದ ಮೇಲೆ ಯುದ್ಧ ಮಾಡಲು ಆರಂಭಿಸುತ್ತಾರೆ. ಆದರೆ ಜಟಾಯುವಿಗೆ ಆಯಾಸವಾಗಲು ಆರಂಭಿಸುತ್ತದೆ. ಈ ಸಮಯಕ್ಕಾಗಿ ಕಾದಿದ್ದ ರಾವಣ ಖಡ್ಗದಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿ ಬಿಡುತ್ತಾನೆ. ಇದರಿಂದ ಜಟಾಯು ಕುಸಿದು ಬೀಳುತ್ತದೆ. ರಾವಣ ಗೆದ್ದೆ ಎಂಬ ಸಂತೋಷದಲ್ಲಿ ಅಲ್ಲಿಂದ ಹೊರಡುತ್ತಾನೆ. ಆದರೆ ಜಟಾಯುವಿನ ಪ್ರಾಣ ಹಾಗೆಯೇ ಇರುತ್ತದೆ. ಅಲ್ಲಿಯೇ ಒದ್ದಾಡುತ್ತಾ ಮಲಗಿರುತ್ತದೆ. ಯಾವಾಗ ಸೀತೆ ನಾಪತ್ತೆ ಆಗಿರುವುದು ತಿಳಿದು ರಾಮ ಲಕ್ಷ್ಮಣರು ಹುಡುಕುತ್ತಾ ಆ ಕಡೆ ಬರುತ್ತಾರೋ ಆಗ ಅವರಿಗೆ ಆದ ಕಥೆಯನ್ನು ಹೇಳಿ ರಾವಣ ಹೋದ ದಾರಿಯೇ ತೋರಿಸಿ ಕೊನೆಯುಸಿರೆಳೆಯುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.